ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ರುಚಿ ಕ್ಯಾಪ್ಸಿಕಮ್ ಗ್ರೇವಿನ ಮಾಡೋಣ. ಮೊದಲಿಗೆ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, 4 ಲವಂಗ, ಸೋಂಪು ಮತ್ತು ಕಸೂರಿ ಮೇಥಿ ಎರಡು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕೋಣ. ನಂತರ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕೋಣ. ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿರೋದು ಹಾಕೋಣ. ಸ್ವಲ್ಪ ಈ ಬೆಳ್ಳುಳ್ಳಿ ಸ್ಮೆಲ್ ಕಮ್ಮಿ ಆಗಿದ ತಕ್ಷಣ ರುಬ್ಕೊಂಡಿರೋವಂಥ 2 ಈರುಳ್ಳಿ ರುಬ್ಕೊಂಡಿದ್ದೀನಿ. ಆ ರುಬ್ಕೊಂಡಿರೋ ಈರುಳ್ಳಿನೂ ಹಾಕೋಣ. ಗ್ರೇವಿ ಚೆನ್ನಾಗಿ ಬರಲಿ ಅಂತ ರುಬ್ಕೊಂಡಿರೋ ಈರುಳ್ಳಿ ಪೇಸ್ಟ್ ಕೂಡ ಹಾಕೋಣ. ಇದು ಈಗ ಈರುಳ್ಳಿ ಸ್ಮೆಲ್ಲು ಎಲ್ಲ ಹೋಗಿದೆ. ಇದಕ್ಕೆ 4 ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ. ಆ ಟೊಮೊಟೊ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಸ್ಮೆಲ್ ಹೋಗೋಂಗೆ ಫ್ರೈ ಮಾಡಬೇಕು. ಹಸಿ ವಾಸನೆ ಹೊಡಿಬಾರ್ದು ಯಾವತ್ತು ಗ್ರೇವಿಗೆ. ನೋಡಿ, ಇವಾಗ ಇದು ಕೂಡ ಟೊಮೊಟೊ ಪೇಸ್ಟ್ ಹಾಕಿದ್ಮೇಲೆ ಹಸಿ ವಾಸನೆ ಹೋಗಿದೆ. ಇಲ್ಲೆಲ್ಲ ನೋಡಿ ಎಣ್ಣೆ ಬಿಡ್ತಾ ಇದೆ. ಈಗ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡೋಣ. ಕ್ಯಾಪ್ಸಿಕಮ್ನ ನೋಡಿ ಈ ರೀತಿ ಹೆಚ್ಕೊಂಡಿದ್ದೀನಿ. ಹೀಗೂ ಹೆಚ್ಕೋಬೋದು, ಉದ್ದುದು ಕೂಡ ಹೆಚ್ಕೋಬೋದು. ಅದು ನಿಮ್ಮ ಒಂದು ಟೇಸ್ಟ್ ಮೇಲೆ ಹೋಗುತ್ತೆ. ಹಾಗೆ ಇದ್ರ ಜೊತೆ ನಾವು ಇದೇ ಥರ ಗ್ರೇವಿನ ಬೇಕಾದರೆ ಆಲೂಗಡ್ಡೆ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಮಾಡ್ಬೋದು, ಅಥವಾ ಬರೀ ಆಲೂಗಡ್ಡೆ ಹೆಚ್ಕೊಂಡು ಕೂಡ ಈ ಥರ ಗ್ರೇವಿ ಮಾಡ್ಕೋಬೋದು. ಜೊತೆಗೆ ಬೇಕಾದ್ರೆ ಕಾಬೂಲ್ ಕಡಲೆನೂ ಹಾಕೋಬೋದು. ನಿಮ್ಮ ಚಾಯ್ಸ್ ಅದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಯಾವ ರೀತಿಯಾದಂತಹ ಆಲೂಗಡ್ಡೆ ಆಗ್ಬೋದು ಅಥವಾ ಕಾಬೂಲ್ ಕಡಲೆ ಇವನ್ನೆಲ್ಲ ಹಾಕಿ ಕೂಡ ಮಾಡ್ಕೊಬೋದು. ಗ್ರೇವಿ ಮಾತ್ರ ಸೇಮ್ ಮೆಥಡ್ ಇರುತ್ತೆ. ಈಗ ಇದು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅರ್ಧಂಬರ್ಧ ಇದು ರೋಸ್ಟ್ ಆಗಬೇಕು. ಆಮೇಲೆ ಇದಕ್ಕೆ ಮಸಾಲೆ ಹಾಕೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಬಿಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ. ಯಾಕಂದರೆ ಇದು ಬೇಗ ಬೇಯೋದಕ್ಕೆ ಅನುಕೂಲ ಆಗುತ್ತೆ. ಉಪ್ಪು ಹಾಕಿದ ತಕ್ಷಣ ಬೇಗ ಸ್ವಲ್ಪ ಬೇಯುತ್ತೆ ಅದು. ಹಾಕಿ ಲಿಡ್ ಕ್ಲೋಸ್ ಮಾಡೋಣ. ಬೇಗ ಕ್ಯಾಪ್ಸಿಕಮ್ ಫ್ರೈ ಆಗುತ್ತೆ. ನೋಡಿ, ಇದೇನೂ ಇಲ್ಲ ಮಸಾಲೆ. ತೆಂಗಿನಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ರುಬ್ಕೊಂಡಿರೋದು ಅಷ್ಟೇ. ಈಗ ಇದು ಕ್ಯಾಪ್ಸಿಕಮ್ ಅರ್ಧಂಬರ್ಧ ಬೆಂದಿದೆ. ಇದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಕುದಿಸೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಇದೆಲ್ಲ ಹಾಕೋಣ. ಇದಕ್ಕೆ ನಾನ್ ವೆಜ್ ತಿನ್ನೋರಾದರೆ ಚಿಕನ್ ಮಸಾಲ ಬರುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಹಾಕಿಬಿಟ್ಟು ಸಾಲ್ಟ್ ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದೇ ಸಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೊಂಚೂರು ಕೆನೆ ಹಾಕಬೇಕು. ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆ ಹಾಕ್ಬೋದು. ಸ್ವಲ್ಪ ಮೊಸರು ಕೂಡ ಹಾಕ್ಬೋದು. ಸ್ವಲ್ಪ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. 1-2 ಸ್ಪೂನಷ್ಟು ಮೊಸರು.
ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ತಿದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ನಿಂಬೆಹಣ್ಣನ್ನು ಕೂಡ ಹಿಂಡ್ತಾ ಇದ್ದೀನಿ ನೋಡಿ. ಚಿಕ್ಕದು ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆಲ್ಲ ಪದಾರ್ಥಗಳನ್ನು ಹಾಕಿದ್ದೀನಿ. ಇದು ಥಿಕ್ನೆಸ್ ನೀವು ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ, ಎಷ್ಟು ಗಟ್ಟಿ ಬೇಕು ಅನ್ನೋದನ್ನು. ಗ್ರೇವಿ ನಮ್ಮನೇಲಿ ನಾನು ಇಷ್ಟು ಗಟ್ಟಿಯಾಗಿ ಮಾಡ್ತೀನಿ, ಕೆಲವರು ಇನ್ನು ತೆಳ್ಳಗಿರಲಿ ಅಂತಾರೆ. ಇದು ಬೇಯ್ತಾ ಬೇಯ್ತಾ ಸೈಡಲ್ಲಿ ಎಣ್ಣೆ ಬಿಡುತ್ತೆ. ಆ ಎಣ್ಣೆ ಬಿಟ್ಟಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಎಲ್ಲ ಹಾಕಾಗಿದೆ. ಇವಾಗ ಇದಕ್ಕೆ ಗ್ರೇವಿ ರೆಡಿಯಾಗಿದೆ. ಸೊ ಇದು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು. ಪನ್ನೀರ್ನ ಒಂಚೂರು ಫ್ರೈ ಮಾಡಿಕೊಂಡು ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೇಮ್ ಗ್ರೇವಿ ನೀವು ಪನ್ನೀರು, ಕಾಬೂಲ್ ಕಡಲೆ, ಆಲೂಗಡ್ಡೆ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ಗ್ರೇವಿ ಸೇಮ್ ಇದೇ ಥರ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲಿ ಮಸಾಲೆಗಳೆಲ್ಲ ಫಸ್ಟು ಫ್ರೈ ಆದಷ್ಟು ಅದಕ್ಕೆ ಟೇಸ್ಟ್ ಬರುತ್ತೆ. ಸೊ ನಮ್ಮ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಇದೆ.